ಓಂ ವೀರ್ಯಮಸಿ ಅಗ್ನಿಗೆ ಕೈ ಮುಗಿದ್ಬಿಟ್ಟು ಒಂಥರ ರಕ್ಷೆ ತಗೊಳ್ಳುವಂತದ್ದನ್ನ ಹೇಳ್ತೀವಿ ಮಂತ್ರ. ಯಜುರ್ವೇದದ 19ನೇ ಅಧ್ಯಾಯದ 9ನೇ ಮಂತ್ರ ಏನ್ ಹೇಳುತ್ತದು ಅಂದ್ರೆ, ಓಂ ತೇಜೋಸಿ ತೇಜೋಮಯಿ ದೇಹಿ, ಓಂ ವೀರ್ಯಮಸಿ ವೀರ್ಯಮಯಿ ದೇಹಿ, ಓಂ ಬಲಮಸಿ ಬಲಮಯಿ ದೇಹಿ, ಓಂ ಓಜೋಸ್ಯೋಜೋಮಯಿ ದೇಹಿ, ಓಂ ಮನ್ಯುರಸಿ ಮನ್ಯುಮಯಿ ದೇಹಿ, ಓಂ ಸಹೋಸಿ ಸಹೋಮಯಿ ದೇಹಿ ಅಂತ ಹೇಳಿ. ಅಂದ್ರೆ ಇಲ್ಲಿ ದೇಹಿ ಅಂತ ಕೇಳ್ಕೊತಾ ಇದೀವಿ, ದೇಹಿ ಅಂತ ಹೇಳಿ ಅಂತ. ಧಾ ಮಹಾಪ್ರಾಣ. ಸಾಮಾನ್ಯವಾಗಿ ಏನ್ ಯಾವ ತರ ಇರುತ್ತೆ, ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳಿ ಅಂತ ಸಂಸ್ಕೃತದಲ್ಲಿ ಬರುತ್ತೆ. ಭವತಿ ಅಂತಂದ್ರೆ ಆ ಹೆಣ್ಣು ಮಗಳಿಗೆ, ಭಿಕ್ಷಾಂ ಭಿಕ್ಷೆಯನ್ನು ಕೊಡು ಅಂತ ಹೇಳಿ ಅಂತ ನಾವು ಹೀಗೆ ಕೇಳ್ಕೊಳ್ಳುವಂಥದ್ದು. ಇಲ್ಲಿ ದೇಹಿ ಅಂತಿದೆ, ಮಹಾಪ್ರಾಣ. ಧ ತ ತ ದ ಧ ಧ ಇದೆಯಲ್ಲ, ಅದು ದೇಹಿ. ದೇಹಿ, ಆ ದೇಹಿಗೂ ಏನು ವ್ಯತ್ಯಾಸ ಅಂದ್ರೆ, ಅಲ್ಲಿ ದೇಹಿ ಅಂತಂದ್ರೆ ಕೊಡು, ಅಲ್ಪ ಪ್ರಾಣ ದ. ಇಲ್ಲಿ ದೇಹಿ ಅಂತಂದ್ರೆ ನನ್ನಲ್ಲಿ ಸ್ಥಾಪಿಸು ಅಂತ ಹೇಳಿ ಅಂತ. ಇಷ್ಟೇ ವ್ಯತ್ಯಾಸ. ಕೊಡು ಅಂತ ಕೇಳೋದನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿ. ಯಾಕಂತ ವ್ಯತ್ಯಾಸ ಅಂತ ಹೇಳಿ ಅಂತ ನಿಮ್ಗೆ ಅನ್ನಿಸ್ಬೋದು. ಈಗ ಸುಮ್ನೆ ವಿಚಾರಕ್ಕೆ ಇದು ಮಾಡೋಣಂತೆ, ಮಂತ್ರದ ಅರ್ಥಕ್ಕೆ ಆಮೇಲೆ ಹೋಗೋಣಂತೆ. ಇದನ್ನ ಫಸ್ಟ್ ತಿಳ್ಕೊಂಡ್ಬಿಡ್ರೆ, ಮೊದಲು ತಿಳ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ನಾವು ಏನಾದ್ರೂ ಯಾರನ್ನಾದ್ರೂ ಬೇಡ್ತೀವಿ ಅಂತ ಇಟ್ಕೊಳ್ಳಿ, ಭಗವಂತನನ್ನೇ ಬೇಡ್ತೀವಿ ಅಥವಾ ಇನ್ಯಾರನ್ನೋ ಬೇಡ್ತೀವಿ ಅಂತ ಇಟ್ಕೊಳ್ಳಿ. ಭಗವಂತನನ್ನ ಬೇಡದಾಗ ನಮ್ಮ ಅರ್ಹತೆಗೆ ತಕ್ಕಂತೆ ಸಿಗುತ್ತೆ. ಅಥವಾ ಇನ್ಯಾರನ್ನೋ ಕೇಳಿದಾಗ ನಾವು 1 ಲಕ್ಷ ರೂಪಾಯಿ ಕೇಳಿದ್ರೆ ಅವ್ರು 1 ಕೋಟಿ ರೂಪಾಯಿ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಅನ್ನೋದನ್ನ ಯೋಚನೆ ಮಾಡಿ. ಏನ್ ಬೇಕಾದ್ರೂ ಆಗ್ಬೋದು. ಕೆಲವು ಸಲ ತಡ್ಕೊಳಕ್ಕೆ ಆಗಲಾರದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನ್ ಮಾಡ್ಬೇಕು ಗೊತ್ತೇ ಆಗಲ್ಲ. ಸುಮ್ನೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಭಗೀರಥ ಗಂಗೆನ ಪ್ರಾರ್ಥನೆ ಮಾಡ್ಕೊಂಡಂತೆ, ಬಾ ಭೂಮಿಗೆ ತನ್ನ ಪೂರ್ವಜರ ಇದಕ್ಕೆ ಸಂಸ್ಕಾರಕ್ಕೆ ಅಂತ ಹೇಳಿ ಅಂತ. ಆಗ ಒಂದು ಪ್ರಶ್ನೆ ಎದುರಾಯ್ತಂತೆ. ಸುಮ್ನೆ ಇವೆಲ್ಲ ಕತೆ ಅಷ್ಟೇನೆ, ವಿಚಾರ ಹೇಳಕ್ಕೂ ಅಷ್ಟೇನೆ. ಆ ಫೋರ್ಸ್ ಗಂಗೆ ಬರ್ತಾಳಲ್ಲ, ಇವಾಗ್ಲೂ ಗಂಗೆ ಅಷ್ಟೇ ಫೋರ್ಸ್ ಅಲ್ಲಿ ಹರಿತಾಳ, ಅಷ್ಟೇ ರಭಸವಾಗಿ ಹರಿತಾಳೆ. ನೋಡ್ಬೇಕು ನೀವು ಅಲ್ಲೆಲ್ಲ ಹರಿದ್ವಾರಕ್ಕೆ ಆ ಕಡೆ ಎಲ್ಲ ಹೋಗಿ ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ. ಅಷ್ಟು ರಭಸದಿಂದ ಬರೋದನ್ನ ನೀನ್ ಹೇಗೆ ತಡ್ಕೋತೀಯಪ್ಪ ಅಂತ ಹೇಳಿ. ಅವಾಗ ಶಿವನ ಮೊರೆ ಹೋಗ್ಬೇಕಂತ ಇದೆಲ್ಲ ಕತೆ. ಶಿವ ಆಯ್ತು ಅದನ್ನ ಹಿಡಿದಿಟ್ಕೊಂಡ, ಆಮೇಲಿಂದ ಬಂತು ಅಂತ. ಅಂದ್ರೆ ಅಂತಹ ಒಂದು ಶಕ್ತಿಯನ್ನು ತಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಇಲ್ಲಿ ನಾವು ಏನ್ ಕೇಳ್ತಾ ಇದೀವಿ, ಇಲ್ಲಿ ತೇಜಸ್ಸನ್ನ ಕೇಳ್ತಾ ಇದೀವಿ, ಓಜಸ್ಸನ್ನ ಕೇಳ್ತಾ ಇದೀವಿ, ಮನ್ಯುವನ್ನ ಕೇಳ್ತಾ ಇದೀವಿ. ಹಾಗೇನೆ ಎಲ್ಲಾ ನಮಗೆ ಬೇಕಾದಂತಹ ಒಂಥರ ಸಹನೆ, ಇದನ್ನೆಲ್ಲ ಕೇಳ್ತಾ ಇದೀವಿ. ಅಕಸ್ಮಾತ್ ಭಗವಂತನಿಗೆ ಏನೋ ಕರುಣೆ ಉಕ್ಕುತಪ್ಪ, ಅಗಾಧ ಪ್ರಮಾಣದಲ್ಲಿ ಕೊಟ್ಬಿಟ್ಟ ಅಂತಂದ್ರೆ ತಡ್ಕೊಳಕ್ ಆಗಲ್ಲ ಅಲ್ವ. ಈಗ ಮಳೆ ಬರ್ಲಿ ಅಂತ ಪ್ರಾರ್ಥಿಸ್ತೀವಪ್ಪ, ಕುಂಭದ್ರೋಣ ಮಳೆ ಅಂತಿದೆ, ಅದು ಬಂದ್ಬಿಡ್ತು ಅಂತಂದ್ರೆ ಮುಗೀತಲ್ಲ, ಪ್ರವಾಹ. ತಡ್ಕೊಳಕ್ಕಾಗತ್ತಾ? ಇಲ್ಲ. ಗಾಳಿ ಬೀಸ್ಲಿ ಅಂತಂದಾಗ ಚಂಡಮಾರುತ ಬೀಸಿದ್ರೆ, ಕೇಳುವಾಗ್ಲೂ ಸರಿಯಾಗಿ ಕೇಳಬೇಕು ಅಂತಂದ್ರೆ ನಮ್ಮ ಶಕ್ತಿಗೆ ತಕ್ಕಂತೆ ಅಂತ ಹೇಳಿ ಅಂತ. ಅವಾಗ ಏನಾಗುತ್ತೆ, ನನ್ನಲ್ಲಿ ಸ್ಥಾಪಿಸು ಅಂತಂದ್ರೆ ಒಂಥರ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ, ಅದು ಎಷ್ಟು ಬೇಕೋ ಅಷ್ಟು ತಗೋಬಹುದು, ಎಷ್ಟು ಬೇಕೋ ಅಷ್ಟು ತಗೋಬಹುದು, ನಮ್ಮ ಅರ್ಹತೆಗೆ ತಕ್ಕಂತೆ ಸಿಕ್ಕಿರುತ್ತೆ. ಹಾಗಾಗಿ ಈ ದೇಹಿ ಮತ್ತು ದೇಹಿ ಇವುಗಳ ಎರಡರ ವ್ಯತ್ಯಾಸವನ್ನ ಹೇಳಿದೆ. ಈಗ ಒಂದೊಂದಾಗಿ ಮಂತ್ರದ ಅರ್ಥಕ್ಕೆ ಹೋಗೋಣಂತೆ. ತೇಜೋಸಿ ತೇಜೋಮಯಿ ದೇಹಿ ಅಂತ ಇದೆ. ಅಂದ್ರೆ ಇಲ್ಲಿ ಯಾರೆಲ್ಲ ಕೇಳ್ತೀವಿ ನಾವು, ಯಾರ ಹತ್ರ ಏನಾದ್ರೂ ಇರುತ್ತೋ ಅಥವಾ ಹೆಚ್ಚಿಗೆ ಇರುತ್ತೋ ಅವ್ರ ಹತ್ರ ತಾನೇ ಕೇಳ್ಬೇಕು ನಾವು. ಯಾರನ್ನೋ ಹೋಗಿ ನೀನು ಅದು ಕೊಡಪ್ಪ ಅಂತಂತಂದ್ರೆ ಎಲ್ಲಿಂದ ಕೊಡ್ತಾರೆ ಅವರು? ಆದ್ರೆ ಭಗವಂತ ಸರ್ವಶಕ್ತ, ಸರ್ವಂತರ್ಯಾಮಿ, ಹಾಗೂ ಅವನು ಎಲ್ಲವೂ ಅವನಲ್ಲಿದೆ ಅಂತ ಹೇಳಿ ಅಂತ. ಯಾಕೆಂದ್ರೆ ಈ ಸೃಷ್ಟಿಕರ್ತನೇ ಭಗವಂತ, ಅವನೇ ಈ ಎಲ್ಲಾ ಪ್ರಪಂಚದ ಏನೇನು ಸಂಪತ್ತು ಅಂತಿದೆಯೋ ಅದಕ್ಕೆಲ್ಲ ಒಡೆಯ ಅವನೇ. ನಾವಿಲ್ಲಿ ನಿಮಿತ್ತ ಮಾತ್ರ, ಬರ್ತೀವಿ, ಹುಟ್ಟುತ್ತೀವಿ, ಆಮೇಲೆ ಒಂದಷ್ಟು ದಿವಸ ಜೀವನ ಮಾಡ್ತೀವಿ, ಆಮೇಲೆ ಹೊರಟೋಗ್ತೀವಿ. ಆದ್ರೆ ಈ ಸಂಪತ್ತು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಹಾಗಾಗಿ ಆ ಭಗವಂತನಲ್ಲಿ ಇಂತಹ ಒಂದು ಸಂಪತ್ತನ್ನ, ಸೃಷ್ಟಿಯನ್ನ ಮಾಡಿದೆಯಲ್ಲಪ್ಪ ನೀನು, ಅಂತಹ ನನಗೆ ನಿನ್ನಲ್ಲಿರುವುದನ್ನೆಲ್ಲ, ಎಷ್ಟು ನಿನ್ನಲ್ಲಿರುವುದು ಅಷ್ಟು ಕೊಟ್ಟರು ನಾವು ತಡ್ಕೊಳಕ್ಕಾಗಲ್ಲ, ಎಷ್ಟು ಬೇಕೋ ಅಷ್ಟು ನಮ್ಮ ಅರ್ಹತೆಗೆ ತಕ್ಕಂತೆ ಅಂತ. ಅರ್ಹತೆಗೆ ತಕ್ಕಂತೆ ಅಂದ್ರೆ ನಾವು ಆ ಅರ್ಹತೆಯನ್ನ ಕ್ರೋಢೀಕರಿಸಿಕೊಂಡಿರ್ಬೇಕು, ಆ ಅರ್ಹತೆಯನ್ನ ಪಡೆದುಕೊಂಡಿರ್ಬೇಕು. ಆ ಅರ್ಹತೆಯನ್ನ ಪಡೆದುಕೊಳ್ಳಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಸತ್ಕಾರ್ಯ, ಸಚ್ಚಿಂತನೆ, ಅಗ್ನಿಹೋತ್ರ ಮುಂತಾದವೆಲ್ಲ ಇದಾವೆ. ಹಾಗಾಗಿ ತೇಜೋಸಿ ತೇಜೋಮಯಿ ದೇಹಿ, ನೀನು ಬಹಳ ತೇಜಸ್ವಿಯಾಗಿದ್ದೀಯಾ ಭಗವಂತ,
ಅದರಲ್ಲಿ ಒಂದಷ್ಟು ತೇಜಸ್ಸನ್ನ ನನಗೆ ದಯಪಾಲಿಸು ಅಂತ ಹೇಳಿದ್ದ. ತೇಜಸ್ಸು ಯಾತಿಕ್ ಬೇಕು ಅಂತ ಯೋಚನೆ ಮಾಡಿದ್ರೆ, ಇವೆಲ್ಲವುದು ಅಷ್ಟೇನೆ ನಮ್ಮ ಬುದ್ಧಿಶಕ್ತಿಗೆ ಉಪಯೋಗವಾಗುವಂತಹ, ಚುರುಕು ಆಗುವಂತಹ ಎಲ್ಲವುದು. ಕೆಲವು ಭೌತಿಕದ್ದು ಇದೆ, ಮುಂದೆ ವೀರ್ಯಮಸಿ ವೀರ್ಯಂ ಮಯಿ ದೇಹಿ, ಬಲಮಸಿ ಬಲಂ ಮಯಿ ದೇಹಿ ಅಂತ ಬರುತ್ತೆ. ಆದ್ರೆ ಈ ಓಜಸ್ಸು ತೇಜಸ್ಸು ಅಂತಿದೆಯಲ್ಲ, ಒಬ್ಬ ಮನುಷ್ಯನನ್ನ ನೋಡಿದ ತಕ್ಷಣಕ್ಕೇನೆ ಇವನು ಸಾತ್ವಿಕ, ಈ ಮನುಷ್ಯ ಸಾತ್ವಿಕ, ಈ ಮನುಷ್ಯ ಅಭಯದಾಯಕ, ಈ ಮನುಷ್ಯನ ಹತ್ರ ಏನೋ ಇದೆ, ಏನೋ ಒಂದು ಒಳ್ಳೆ ಗುಣ ಇದೆ, ಅದನ್ನ ನಾನು ಅವರ ಸಂಘದಿಂದ ಪಡೆದುಕೊಳ್ಳಬಹುದು ಅಂತ ಅನ್ನುವಂತಹದ್ದು ಒಂದು ಓಜಸ್ಸು ತೇಜಸ್ಸು ಅಂತ ಅನ್ನೋದಕ್ಕೋಸ್ಕರ ಇದಿರೋದು. ಮೈ ದೇಹಿ ಅಂದ್ರೆ ನನ್ನಲ್ಲಿ ಸ್ಥಾಪಿಸು, ನನಗೆ ಬೇಕಾದಾಗ ನಾನು ಉಪಯೋಗಿಸ್ಕೋತೀನಿ ಅಂತ. ವೀರ್ಯಮಸಿ ವೀರ್ಯಂ ಮೈ ದೇಹಿ ಅಂತ ಮುಂದಿನ ಸಾಲು ಬರುತ್ತೆ. ಸಾಮಾನ್ಯವಾಗಿ ನಾವು ವೀರ್ಯ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಏನೋ ಪುರುಷರಲ್ಲಿ ಇರುವಂತಹದ್ದೊಂದು ಶಕ್ತಿ ಅಂತ ಹೇಳಿ. ಆದರೆ ಅದು ವೀರ್ಯ ಅಂದ್ರೆ ಅದೊಂಥರ ಶಕ್ತಿ ಅಂತ ಹೇಳಿ, ಮೂಲ ಧಾತುಗೆ ಹೋಯ್ತು ಅಂತಂದ್ರೆ. ಯೋನಿ ಅಂತ ಪದ ಬರುತ್ತೆ, ಬೇಕಾದಷ್ಟು ಕಡೆ ಬರುತ್ತೆ. ಹಂಗಂದ ತಕ್ಷಣ ನಾವು ಕೆಟ್ಟ ಅರ್ಥ ತಗೋಬೇಕಾಗಿಲ್ಲ, ಅಂದ್ರೆ ಯಾವ್ದು ಒಂದು ಕೆಳ ಅರ್ಥ ತಗೋಬೇಕಾಗಿಲ್ಲ. ಅದು ಒಂದು ಪ್ರಶಸ್ತವಾದಂತಹ ಜಾಗ ಅಂತ ಹೇಳಿ, ಆ ತರ ಒಂದು ಗೌರವಯುತವಾದಂತಹ ಸ್ಥಾನ ಕೊಟ್ಟಿದ್ದಾರೆ. ಅಂದ್ರೆ ರೀಪ್ರೊಡಕ್ಷನ್ಗೆ, ಪ್ರಜೋತ್ಪತ್ತಿಗೆ ಸಹಾಯವಾಗುವಂತಹ ಒಂದು ಅತ್ಯುತ್ತಮವಾದಂತಹ ಅಂಗ ಅಂತ ಹೇಳಿ ಅಂತ. ಹಾಗಾಗಿ ಮೂಲ ಅರ್ಥಕ್ಕೆ ಹೋದಾಗ ನಮ್ಗೆ ಬೇಜಾರು ಅಥವಾ ಏನು ಅನ್ಸೋದಿಲ್ಲ ನಮ್ಗೆ. ಅಂತಹ ಒಂದು ಶಕ್ತಿಯನ್ನ, ಅಂದ್ರೆ ರೀಪ್ರೊಡಕ್ಟಿವ್ ಶಕ್ತಿ ಭಗವಂತ ಎಲ್ಲವನ್ನೂ ಪ್ರೊಡ್ಯೂಸ್ ಮಾಡ್ತಾನೆ. ಆದ್ರೆ ನಮಗೂ ಅಷ್ಟೇನೆ, ನಾವು ಅಷ್ಟೇನೆ ಏನೋ ಒಂದು ಉತ್ಪಾದನೆ ಮಾಡಿ. ಈಗ ಒಂದು ಪ್ರೊಡಕ್ಷನ್ ಅಂತಂದ್ರೆ ಮಕ್ಕಳ ಪ್ರೊಡಕ್ಷನ್ ಅಂತಾನೆ ಅಲ್ಲ, ಬೇಕಾದಷ್ಟು ವಸ್ತುಗಳನ್ನ ತಯಾರಿಸ್ತೀವಿ, ಬೇಕಾದಷ್ಟನ್ನ ಮಾಡ್ತೀವಿ ನಾವು, ಅದು ಎಲ್ಲ ಪ್ರೊಡಕ್ಷನ್. ಅಂದ್ರೆ ಕೃಷಿ ಒಂದು ಪ್ರೊಡಕ್ಷನ್ನೇ ಅದು. ಅಂದ್ರೆ ಒಂದು ಬೀಜವನ್ನ ಬಿತ್ತುತ್ತೀವಿ, ಪೋಷಣೆಯನ್ನ ಕೊಡ್ತೀವಿ, ತಕ್ಕನಾಗಿ ಅದು ಬೆಳೆಯುತ್ತೆ. ಅದು ಬೆಳೆದಾಗ ಒಂದು ಫಲ ಬರುತ್ತೆ ನಮಗೆ. ಅದು ಧಾನ್ಯ ಆಗಿರ್ಬೋದು, ಹಣ್ಣೆ ಆಗಿರ್ಬೋದು, ಅಥವಾ ಇನ್ಯಾವುದೇ ಆಗಿರ್ಬೋದು. ಆ ತರ ಇದ್ದಾಗ ನಮಗೆ ಅದನ್ನ ಹೇಳಿದ ಅಂತಹ ಶಕ್ತಿಯನ್ನ ನಮಗೆ ಕೊಡು. ಬಲಮಸಿ ಬಲಂ ಮಯಿ ದೇಹಿ. ಬಲ ಬೇಕು ಅಲ್ವಾ ಒಂದು ದೇಹಕ್ಕೆ. ಇಲ್ಲದೆ ಇದ್ರೆ ಕೆಲಸ ಮಾಡೋದು ಹೇಗೆ? ನಾವು ಹೇಗೆ ಕೆಲಸ ಮಾಡೋಕ್ಕಾಗತ್ತೆ? ಅಶಕ್ತವಾದಂತಹ ದೇಹವನ್ನ ಇಟ್ಕೊಂಡು ಕೆಲಸ ಮಾಡು ಅಂತಂದ್ರೆ ಹೇಗಾಗತ್ತದು? ಹಾಗಾಗಿ ಆ ಒಂದು ಶರೀರ, ಯಾಕೆಂದ್ರೆ ನಾವು ಹೇಳ್ತೀವಿ, ಜೀವೇಮ ಶರದ ಶತಂ ಪಶ್ಯೇಮ ಶರದ ಶತಂ ಶೃಣುವಾಮ ಶರದ ಶತಂ ಅಂತ ಹೇಳಿ ಅಂತ. ಅಂದ್ರೆ 100 ವರ್ಷಗಳ ಕಾಲ ಕೇಳ್ತಾ ಇರೋಣ, ನೋಡ್ತಾ ಇರೋಣ, ಪ್ರಭ್ರುವಾಮ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರೋಣ. ಹಂಗಂದ ತಕ್ಷಣ ದೇಹ ಸುದೃಢವಾಗಿರ್ಬೇಕು ತಾನೆ. ಹಾಗಾಗಿ ಆ ಬಲವನ್ನ ನೀನು ನೀಡು ಅಂತ ಹೇಳಿದ್ದ. ಆ ಬಲವನ್ನ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಆಗ್ಲೇನೆ ಭಗವಂತ. ಆದ್ರೆ ಅದನ್ನ ಈಗೊಂದು ನಮ್ಮ ಮನೆಯಲ್ಲಿ ಒಂದು ಗಾಡಿ ಇದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ವೆಹಿಕಲ್ ಇದೆ ಅಪ್ಪ, ಕಾರೋ ಸ್ಕೂಟ್ರೋ ಯಾವುದೋ ಒಂದು. ಕಾಲಕ್ಕೆ ಅದನ್ನ ಓವರ್ ಆಲಿಂಗ್ ಮಾಡಿಸ್ಬೇಕು ತಾನೆ, ಅದಕ್ಕೆ ಚೆನ್ನಾಗಿ ಇಟ್ಕೋಬೇಕು ತಾನೆ. ಅದಕ್ಕೆ ಯಾವ್ದಾದ್ರು ಪಾರ್ಟ್ಗಳು ಉಜ್ಜೋಗಿತ್ತು ಅಥವಾ ಏನೋ ಸೌದೋಗಿತ್ತು ಅಂದ್ರೆ ಅದನ್ನ ಬದಲಾಯಿಸ್ಬೇಕಾಗತ್ತೆ. ಹಾಗೇನೆ ನಮ್ಮ ಇಡೀ ಒಂದು ಶರೀರವನ್ನ, ಅಂಗಾಂಗವನ್ನ ಅಕ್ಷುಣ್ಣವಾಗಿ ಮತ್ತು ಸುದೃಢವಾಗಿ ಇಟ್ಕೋಬೇಕು. ಅಕ್ಷುಣ್ಣ ಅಂದ್ರೇನು? ಒಂದೊಂದು ಅಂಗಾನೂ ಕೂಡ ಇನ್ನೊಂದು ಅಂಗಾಂಗದ ಜೊತೆ ಸರಿಯಾಗಿ ಕೆಲಸ ಮಾಡ್ಬೇಕು ಹೊಂದ್ಕೊಂಡು. ಇಲ್ಲಪ್ಪ ನಾನು ಇವತ್ತು ರಕ್ತ ಪರಿಚಲನೆ ಮಾಡಲ್ಲ, ನಂಗೆ ಇವತ್ತು ರಜಾ ಅಂತಂದ್ರೆ ಏನಾಗುತ್ತೆ ಗತಿ? ಹಾಗೆ ಆ ತರ ಆಗೋಗ್ಬಿಡುತ್ತೆ. ಇರ್ಲಿ. ಆಮೇಲಿಂದ ಓಜೋಸಿ. ಓಜೋಸಿ ಬಹಳಷ್ಟು ನಿನಗೆ ಏನೋ ಅಂತ ಹೇಳ್ತು ಅಂತಂದ್ರೆ, ಆ ಒಂದು ತೇಜಸ್ಸಿನ ಜೊತೆಗೆ ಮಹಾ ಓಜ ಅಂದ್ರೆ ಮಹಾಪ್ರಾಣ. ಅದು ಒಂಥರ ಅದಿತ್ತು ಅಂತಂದ್ರೆ ನಮ್ಗೊಂಥರ ಏನು ಕೆಲಸ ಮಾಡಕ್ ಬೇಕಾದ್ರೂ ಆಗತ್ತೆ ಅಂತ ಹೇಳಿ ಅಂತ. ಆ ಪ್ರಾಣ, ಅಂತಹ ಶಕ್ತಿಯನ್ನು ಕೊಡೋದು ಯಾರು ಅಂದ್ರೆ ಸದಾ ಕ್ರಿಯಾಶೀಲವಾಗಿರುವಂತಹ ಆ ಒಂದು ಕಳೆ ನಮ್ಮ ಮುಖದಲ್ಲಿ ಕಾಣಬೇಕು. ಬರೀ ಬಾಹ್ಯದಿಂದ ಅದೆಲ್ಲ ಚೆನ್ನಾಗೇ ಇರುತ್ತೆ. ಕುಂಕುಮ ಇಟ್ಕೊಂಡ್ ಬರ್ಬೋದು, ವಿಭೂತಿ ಇಟ್ಕೊಂಡ್ ಬರ್ಬೋದು, ಅಥವಾ ಜಟೆ ಬಿಟ್ಟಿರ್ಬೋದು, ಎಲ್ಲವೂ ಸರಿನೇ. ಆದರೆ ಅದರ ಜೊತೆಗೆ ಆ ಮುಖದಲ್ಲಿ ಒಂಥರ ಸಂತೋಷ, ಕಳೆ ಅನ್ನೋದನ್ನ ಅದನ್ನ ಸ್ವಲ್ಪ ವಿವರಿಸೋದಕ್ಕಾಗಲ್ಲ. ಅದು ಇತ್ತು ಅಂತಂದ್ರೆ ನೋಡಿದ ತಕ್ಷಣ ಆಹಾ, ಇವ್ರ ಸಂಘದಲ್ಲಿ ಇರ್ಬೇಕಪ್ಪ, ಇವ್ರ ಜೊತೆ ಒಂದಷ್ಟು ಒಡನಾಟ ಇದ್ರೆ ನಮಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಆ ತರಹ ಅಂತಹ ಒಂದು ಓಜಸ್ ಅಂದ್ರೆ ಮಾಡು, ಏನೇ ಕೆಲಸವನ್ನು ಕೊಟ್ಟರೂ ಕೂಡ ಏನೂ ಬೇಜಾರು ಮಾಡ್ಕೊಳ್ದೇನೆ ನಾನು ಮಾಡ್ತೀನಿ ಅಂತ ಅನ್ನುವಂಥದ್ದು. ಮುಂದೆ ಬರುವಂಥದ್ದು ಮನ್ಯುರಸಿ ಮನ್ಯುಂ ಮಯಿ ದೇಹಿ. ನನಗೆ ವೈಯಕ್ತಿಕವಾಗಿ ತಗೊಂಡ್ರೆ ಈ ಒಂದು ಮನ್ಯುರಸಿ ಮನ್ಯುಂ ಮಯಿ ದೇಹಿ ಇವತ್ತಿನ ಒಂದು ಲೌಕಿಕ ಜಗತ್ತಿನಲ್ಲಿ ಬೇಕಾಗಿರುವಂತಹ ಅತ್ಯಂತ ಮಹತ್ತರವಾದ ಗುಣ ಅಂತ ಅಂತೀನಿ ನಾನು. ಏಕೆಂದ್ರೆ ಮನ್ಯು ಅಂತಂದ್ರೆ ಸಾತ್ವಿಕ ಕೋಪ ಅಂತ ಹೇಳಿ ಅಂತ.
ಕೋಪ ಎಲ್ಲರಿಗೂ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆದ್ರೆ ಆ ಕೋಪಕ್ಕೂ ಮೊನ್ಯುಗುನು ಸ್ವಲ್ಪ ಬಿಡಿಸ್ಕೋಬೇಕು ಅರ್ಥ ವ್ಯತ್ಯಾಸವನ್ನ. ಈ ಮೊನ್ಯುವಿನಲ್ಲಿ ನಾವು ಇರುವಂತಹ ಕೋಪಕ್ಕೂ ಸಾತ್ವಿಕ ಕೋಪಕ್ಕೂ ಮಾಮೂಲಿಯಂತಹ ಕೋಪ ಅಥವಾ ಕ್ರೋಧ ಅಂತಿದೆಯಲ್ಲ, ಅದಕ್ಕೆ ವ್ಯತ್ಯಾಸ ಇದೆ. ಈ ಮನ್ಯು ಅಂತ ಅನ್ನೋದಕ್ಕೆ ಏನಾಗುತ್ತೆ, ಮನಜ್ಞಾನೆ ಅಂತ ಅನ್ನೋದು ಧಾತು. ಅಂತಂದ್ರೆ ಅದರಲ್ಲಿ ಆ ಮನ್ಯು ಅಂತ ಅನ್ನೋದನ್ನ ಪ್ರಯೋಗಿಸಿದಾಗ ಅದರಲ್ಲಿ ಜ್ಞಾನ ಇದೆ, ಎಚ್ಚರಿಕೆ ಇದೆ. ಅಂದ್ರೆ ಮನ್ಯುವಿನಲ್ಲಿ ನಾವು ಇದು ಮಾಡಿದಾಗ, ಯೋಚನೆ ಮಾಡಿದಾಗ ಮುಂಚಿತವಾಗಿ ಯೋಚನೆ ಮಾಡಿ ಅದರ ಪರಿಣಾಮ ಅಂತಿಮವಾಗಿ ಏನು ಪರಿಣಾಮ ಆಗತ್ತೆ ಅಂತ ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನ ಮನ್ಯವನ್ನ ಪ್ರಯೋಗಿಸ್ಬೇಕು. ಕೋಪ ಅಂತಂದ್ರೆ ತಕ್ಷಣವಾಗಿ ಸಡನ್ ಆಗಿ ಬರುವಂತದ್ದು, ಏನ್ ಬೇಕಾದ್ರೂ ಆಗ್ಬೋದು. ಕೋಪ ಬಂದಾಗ ಮೂಗು ಕುಯ್ಕೊಂಡ ಅಂತ ಹೇಳಿಂತ ಗಾದೆಗಳೇ ಆ ತರದ್ದಿದೆ. ಏನೇನೋ ಆಗೋಗುತ್ತೆ, ಅನಾಹುತಗಳೇ ಆಗೋಗುತ್ತೆ ಕೋಪ ಬಂದಾಗ. ಹಾಗಾಗಿ ಈ ಕೋಪಕ್ಕೂ ಮನ್ಯುಗೂ ವ್ಯತ್ಯಾಸವನ್ನು ಇಟ್ಕೋಬೇಕು. ಹಾಗಾಗಿ ಇಲ್ಲಿ ಮನ್ಯು ಅಂತ ಕೇಳಿದ್ದಾರೆ. ಈ ಮನ್ಯು ಅಂತ ಪದ ಇನ್ಯಾವುದರಲ್ಲೂ ಯಾವ ಭಾಷೆಯಲ್ಲೂ ನನಗ್ ಗೊತ್ತಾದಂಗೆ ಇಲ್ಲ. ಈ ಒಂದು ವೇದ ಭಾಷೆಯಲ್ಲಿ ಮತ್ತು ಸಂಸ್ಕೃತದಲ್ಲಿ ಮಾತ್ರನೇ ಇರುವಂತದ್ದು. ಹಾಗಾಗಿ ಕೋಪ ಬಂದಾಗ ಏನಾಗುತ್ತೆ, ಮೈ ಮರಿತೀವಿ. ಆದ್ರೆ ಮನ್ಯುವಿನಲ್ಲಿ ಏನಾಗುತ್ತೆ, ಜ್ಞಾನ ಇದೆ, ಎಚ್ಚರಿಕೆ ಇರುತ್ತೆ. ಕೋಪ ಬಂದಾಗ ಏನ್ ಮಾಡ್ತೀವಿ, ಏನ್ ಮಾತಾಡ್ತಾ ಇದೀವಿ ಅಂತ ಅನ್ನುವಂತ ಪ್ರಜ್ಞೆ ಇರೋದಿಲ್ಲ. ಆದ್ರೆ ಮನ್ಯು ಅಂತಂದಾಗ ಪ್ರಜ್ಞೆ ಇರುತ್ತೆ, ಮೈ ಮೇಲೆ ನಿಯಂತ್ರಣ ಇರುತ್ತೆ. ಕೋಪ ಯಾವ ಕಾರಣಕ್ಕೆ ಬೇಕಾದ್ರೂ ಆಗ್ಬೋದು. ಈಗ ನಾನು ಏನೋ ಅಂತ ಅನ್ಕೋತೀನಿ ಅಂತ ಅನ್ಕೊಳ್ಳಿ, ಏನೋ ಕೆಲಸ ಮಾಡ್ತೀನಿ, ಅದಕ್ಕೆ ಅಡ್ಡಿ ಆಗ್ಬೋದು, ಅವಾಗ ಕೋಪ ಬರುತ್ತೆ. ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಮಾಡಿದ್ರೆ ಅವಾಗ ಮನ್ಯುವನ್ನ ಪ್ರಯೋಗಿಸ್ಬೇಕು. ಕೆಟ್ಟ ಕೆಲಸ ಮಾಡ್ತಿದ್ದಾಗ ಅಡ್ಡಿ ಆಯ್ತು ಅಂದ್ರೆ ತಡ್ಕೋಬೇಕು, ಯಾಕೆಂದ್ರೆ ಮಾಡ್ತಿರೋದೇ ಕೆಟ್ಟ ಕೆಲಸ. ಹಾಗಾಗಿ ಅಡ್ಡಿ ಆದ್ರೆ ಅಂದ್ರೆ ಅಲ್ಲಿ ಗೊತ್ತಾಗ್ಬೇಕು ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿ ಅಂತ. ಮನ್ಯು ಅನ್ಯಾಯ ಅಧರ್ಮದ ವಿರುದ್ಧ ನಿಲ್ಲತ್ತೆ. ಕೋಪ ಯಾವ ಕಾರಣಕ್ಕೆ ಬೇಕಾದ್ರೂ ಆಗ್ಬೋದು. ಕೋಪದಿಂದ ರಕ್ತದ ಒತ್ತಡ ಉಂಟಾಗತ್ತೆ, ಮನ್ಯುವಿನಿಂದ ಆಗಲ್ಲ. ಕೋಪದಿಂದ ಆತ್ಮಬಲ ನಾಶ ಆಗತ್ತೆ, ಮನ್ಯುವಿನಿಂದ ಆತ್ಮದ ಬಲ ಸಿಗುತ್ತೆ. ಭಗವದ್ಗೀತೆನಲ್ಲಿ ಹೇಳಿದಾಗ ಕ್ರೋಧಾತ್ ಭವತಿ ಸಮೂಹ ಅಂತ ಅನ್ಬಿಟ್ಟು ಅಂತ ಮತಿ ವಿಭ್ರಮ ಅಂತ ಕೊನೆಯ ತನಕ ಒಂದು ಶ್ಲೋಕ ಇದೆ. ಅಂದ್ರೆ ವಿನಾಶ ಇರುತ್ತೆ ಅಂತ ಹೇಳಿ. ಆದ್ರೆ ಮನ್ಯುವಿನ ತೋರ್ಪಡಿಸಿದಾಗ ಅದರ ಪರಿಣಾಮ ನಮಗ್ ಗೊತ್ತಾಗಿರುತ್ತೆ. ಕೊನೆಯದಾಗಿ ಸಾತ್ವಿಕ ಕೋಪವನ್ನ ನಾವು ಪ್ರದರ್ಶಿಸದೆ ಹೋದ್ರೆ ನಮಗೆ ನಾವು ಮೋಸ ಮಾಡ್ಕೊಂಡಂತೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಬಿಡ್ಬೋದು. ಸುಮ್ಮನೆ ಒಂದು ಮಹಾಭಾರತಕ್ಕೆ ಹೋಗೋಣ. ದ್ರೌಪದಿ ವಸ್ತ್ರಾಪಹರಣ ಆಗ್ತಾ ಇದೆ, ತುಂಬಿದ ಸಭೆಯಲ್ಲಿ ದ್ರೋಣ, ಭೀಷ್ಮ ಅಂತ ಎಲ್ಲ ರಥಿರಥ ಮಹಾರಥರು ಇದ್ದಾರೆ. ಆದ್ರೂ ಕೂಡ ಅದನ್ನ ನಡೀತಲ್ಲ ಅದು. ಒಂದು ಸಲ ಭೀಷ್ಮ ಕಂಡು ಬಿಟ್ಟಿದ್ರೆ ಸಾಕಾಗಿರೋದು, ದುಶಾಸನ ಓಡೋಗಿರ್ತಿದ್ದ. ಇದು ಸಾತ್ವಿಕ ಕೋಪ. ಹಾಗಾಗಿ ಮನ್ಯುರಸಿ ಮನ್ಯುಂ ಮಯಿ ದೇಹಿ, ಸಾತ್ವಿಕ ಕೋಪವನ್ನ ನನ್ನಲ್ಲಿ ಸ್ಥಾಪಿಸು ಅಂತ ಹೇಳಿ ಅಂತ. ಆಮೇಲಿಂದ ಮುಂದೆ ಸಹೋಸಿ ಸಹೋ ಮಯಿ ದೇಹಿ, ಸಹನೆ ಬೇಡವಾ, ಯಾರಿಗ್ ಬೇಡ? ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳಿದ್ರು. ಅಂದ್ರೆ ಎಂತಹ ಸಂದರ್ಭದಲ್ಲಾದರೂ ಆಗಲಿ ಸಹನೆ ಅನ್ನೋದು ಇದ್ರೆ ಅದೊಂಥರ ವಜ್ರಾಯುಧ ಇದ್ದ ಹಾಗೆ. ಅದನ್ನ ಇಟ್ಕೊಂಡಾಗ ನಾವು ಎಂತೆಂತಹ ಅನಾಹುತಗಳಾಗುತ್ತೋ ಬೇರೆ, ಈಗ ಕೋಪನೇ ತಗೊಳ್ಳಿ, ಆ ಥರದ್ದೆಲ್ಲ ಇದ್ದಾಗ, ಅಥವಾ ಏನೋ ವ್ಯತಿರಿಕ್ತವಾಗಿ ನಾವು ಆಡಬಹುದು ಅಂತಂದ್ರೆ ವರ್ತಿಸಬಹುದು. ಆದ್ರೆ ಸಹನೆ ಅಂತ ಅನ್ನೋದಿದ್ದಾಗ ಅದನ್ನ ಇವನು ಶಕ್ತಿ ಇಲ್ಲಪ್ಪ, ಇವನ್ಗೇನು ಇಲ್ಲ ಅಂತ ಹೇಳಿ ಅಂತ ದಬ್ಬಾಳಿಕೆ ಮಾಡುವಂತ ಪ್ರಸಂಗ ಬರಲ್ಲ ಅಲ್ಲಿ. ಅಂದ್ರೆ ಅದು ಒಂದು ತರಹ ಶಕ್ತಿ. ಈಗ ಮಾತಿಗಿಂತ ಮೌನ ಹೆಚ್ಚು ಶಕ್ತಿಯುತ ಅಂತ ಹೇಳ್ತಾರಲ್ಲ, ಆ ತರಹ ಅದು ಮೆಸೇಜ್ ಅನ್ನ, ಮಾಹಿತಿಯನ್ನ ಕನ್ವೆ ಮಾಡತ್ತೆ. ಅಂದ್ರೆ ಆ ಸಹನೆ ಅಂತ ಅನ್ನೋದಿದೆಯಲ್ಲ, ಅದಕ್ಕೆ ಬೇಕಾದಷ್ಟು ಕಥೆಗಳಿದೆ ಆ ಸಹನೆ ಅಂತ ಅನ್ನೋದಕ್ಕೆ. ಅಂದ್ರೆ ಆ ಸಹನೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಅದು ವಜ್ರದ ಆಯುಧಂತೆ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳಿದ್ರು. ಇವೆಲ್ಲ ಒಳ್ಳೆ ಗುಣಗಳು. ತೇಜಸ್ಸು ಬೇಕು ನಮಗೆ, ಓಜಸ್ಸು ಬೇಕು, ವೀರ್ಯ ಬೇಕು ನಮಗೆ, ಮನ್ಯು ಬೇಕು ನಮಗೆ. ಹೀಗೆ ಇವೆಲ್ಲವನ್ನು ಕೂಡ ಭಗವಂತ ನೀನು ನನ್ನಲ್ಲಿ ಸ್ಥಾಪಿಸು ಅಂತ. ಆದ್ರೆ ಅದನ್ನ ಕೇಳ್ಕೊಳ್ಳುವುದಕ್ಕಿಂತ ಮುಂಚೆ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಅದ್ರ ಹಿಂದೆ ಒಂದು ಒಳ ಅರ್ಥ ಇರುತ್ತೆ. ನಾನು ಅರ್ಹತೆಯನ್ನ ಪಡೆದುಕೊಂಡಾದ್ಮೇಲೆ ಏನಾದ್ರೂ ಕೇಳಕ್ ಸಾಧ್ಯವೇ ಹೊರತು ಅರ್ಹತೆ ಇಲ್ದೇನೆ ಸುಮ್ಮನೆ ಎಲ್ಲವನ್ನು ಕೊಡು ಅಂತ ಕೇಳೋದು ನಮ್ಮಿಂದ ಕೂಡ ತಪ್ಪಾಗತ್ತೆ. ಹಾಗಾಗಿ ಇದೆಲ್ಲ ಇಂತಹ ಗುಣ ಸ್ವಭಾವವನ್ನು ನಾವು ಬೆಳೆಸ್ಕೊಂಡ್ರೆ, ಯಾಕಪ್ಪ ಕೇಳ್ಬೇಕು ನಾವು ಇದನ್ನ? ಹೋಗಿ ಕೈ ಮುಗಿದ್ಬಿಟ್ಟು ಅಗ್ನಿಯಲ್ಲಿ ಹಾಕ್ಬಿಟ್ಟು ಹಿಂಗೆ ಎದೆಗೆ ಹಿಂಗೆ ಮುಟ್ಕೊಂತು ಅಂತಂದ್ರೆ ಅದೊಂದು ಕ್ರಿಯೆ ಅಷ್ಟೇನೆ ಅದು. ಅಂದ್ರೆ
ಆ ಭಗವಂತ ನೀನಲ್ಲಿ ಮಾಡಿ ನನ್ನ ಹೃದಯದೊಳಕ್ಕೆ ಅದನ್ನ ಸ್ಥಾಪಿಸು ಅಂತ ಅನ್ನೋ ಹಾಗೆ. ನಾನು ಯಾವಾಗ ಬೇಕಾದ್ರೂ ಅದನ್ನ ಉಪಯೋಗಿಸ್ಕೊತೀನಿ ಸಂದರ್ಭ ಬಂದಾಗ ಅಂತ. ಹಾಗಾಗಿ ಸಾತ್ವಿಕ ಕೋಪ ಅನ್ನೋದು ನಮ್ಮಲ್ಲಿ ಇರಬೇಕು. ಯಾವ್ದಾದ್ರು ಅನ್ಯಾಯ ಅನಾಚಾರಗಳು ಆಗ್ತಾ ಇತ್ತು ಅಂತಂದ್ರೆ ಆ ಸಾತ್ವಿಕ ಕೋಪವನ್ನ ಪ್ರದರ್ಶಿಸಬೇಕು. ಈಗಿನ ಒಂದು ಸಮಾಜದಲ್ಲಿ ಅಂತಹದ್ದಿಲ್ಲ. ನಮಗೇನಂತೆ ಅಂತ ಅನ್ನೋ ತರದಲ್ಲಿ ಆಗೋಗ್ಬಿಟ್ಟಿದೆ. ಏನಾದರೂ ಪ್ರದರ್ಶಿಸಕ್ಕೆ ಹೋದ್ರೆ ಇನ್ನೇನೋ ಪರಿಣಾಮಗಳು ಆಗುತ್ತೆ. ಆದ್ರೆ ನಾವು ಈ ವಿಚಾರವನ್ನು ಎಲ್ಲರಲ್ಲೂ ಬಿತ್ತಿದರೆ ಅವಾಗ ಒಂಥರ ಸಮಾಜ ಸ್ವಸ್ಥವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ ಅಶೋಕ್ ಜಿ. ಹ್ಮ್ ಧನ್ಯವಾದ. ಒಳ್ಳೆ ವಿಚಾರನ ಕಮ್ಮಿ ಮಾಡಿದಿರಿ. ಆಯ್ತು.